ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಮಾಡುವ ಸ್ಪೆಷಲ್ ರೆಸಿಪಿ ಏನಂದರೆ ಅದು ಚಿಕನ್ ಬಿರಿಯಾನಿ. ಈ ಚಿಕನ್ ಬಿರಿಯಾನಿ ಸ್ಪೆಷಲ್ ಏನಂದರೆ ಇದನ್ನು ನಾವು ಪ್ರೆಷರ್ ಕುಕ್ಕರಲ್ಲಿ ಒಂದೇ ಶಾಟಿಗೆ ಮಾಡ್ಕೋಬೋದು. ಬಿಗಿನರ್ಸ್ಗೆ ಇದು ಪರ್ಫೆಕ್ಟ್ ರೆಸಿಪಿ. ಬನ್ನಿ ರೆಸಿಪಿ ಹೇಗಿದೆ ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಡೀಪ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಂದಮೇಲೆ ಅದಕ್ಕೆ ಚಿಕನ್ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಫ್ ಕಲ್ಲುಪ್ಪು ಹಾಕ್ಕೊಂಡು ಆ ಮಿಕ್ಸ್ಚರ್ನ 10 to 15 ಮಿನಿಟ್ಸ್ ಬೇಯೋಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಕೊಂಡು 20 ಮಿನಿಟ್ಸ್ ಚಿಕನ್ನ ಬೇಯೋಕ್ಕೆ ಬಿಡಬೇಕು. 20 ಮಿನಿಟ್ಸ್ ಆದಮೇಲೆ ಗ್ರೇವಿ ರೆಡಿಯಾಗಿರುತ್ತೆ. ಈ ಗ್ರೇವಿನ ಸೈಡಿಗಿಟ್ಟು ಈಗ ಕುಕ್ಕರ್ ಕಡೆ ಬರೋಣ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಎಲ್ಲ ಮಸಾಲೆ ಐಟಮ್ಸ್ನ ಹಾಕೋಬೇಕು. ಮಸಾಲೆ ಐಟಮ್ಸ್ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ ಇವೆಲ್ಲ ಮಿಕ್ಸ್ಚರ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಟೊಮ್ಯಾಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು 2 ಈರುಳ್ಳಿ, 3 ಬೆಳ್ಳುಳ್ಳಿ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಬಿಟ್ಕೋತಾ ಇದ್ದೀನಿ. ಟೊಮ್ಯಾಟೊ ಬೆಂದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಹಾಕೋಬೇಕು. ಮಸಾಲ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಹಸಿ ವಾಸನೆ ಹೋಗಿ ಬೆಂದ ಮೇಲೆ ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋವಂಥ ಚಿಕನ್ ಗ್ರೇವಿನ ಹಾಕೋಬೇಕು. ಇದಕ್ಕೆ ಒಂದು 1/2 ಗ್ಲಾಸ್ ಆಫ್ ವಾಟರ್ ಆದರೂ ಹಾಕ್ಕೋಬೋದು. 1 ಗ್ಲಾಸ್ ಆಫ್ ಆದರೂ ವಾಟರ್ ಹಾಕ್ಕೊಂಡು 1 ರೌಂಡ್ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಮಸಾಲ ಮತ್ತು ಚಿಕನ್ ಗ್ರೇವಿ ಬಾಯ್ಲ್ ಆದಮೇಲೆ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋವಂಥ 2 ಗ್ಲಾಸಸ್ ಆಫ್ ರೈಸ್ನ ಹಾಕೋತಾ ಇದ್ದೀನಿ. ರೈಸ್ನ ನೆನೆಸಿಟ್ಟಿದ್ದೆ ನಾನು 10 ಮಿನಿಟ್ಸು. ರೈಸ್ ಮತ್ತು 1/2 ಕಪ್ಪಷ್ಟು ಬಾಸ್ಮತಿ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಕೂಡ ಒಂದು 2 to 3 ಮಿನಿಟ್ಸ್ ಒಂದು ರೌಂಡ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬಹುದು. ರೈಸು ಮತ್ತು ಮಸಾಲ ಬೆಂದಮೇಲೆ ನಾನು ಇದಕ್ಕೆ 2 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೋತಾ ಇದ್ದೀನಿ. ವಾಟರ್ ಹಾಕ್ಕೊಂಡು ಈ ಒಂದು ಮಿಕ್ಸ್ಚರು 5 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ನೋಡಿ, ನಾವು ಈ ಮಿಕ್ಸ್ಚರು ಈ ಥರ ಬಾಯ್ಲ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗಿ ಬರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು 1-2 ವಿಷಲ್ನ ಕೂಗಿಸ್ಕೊಂಡ್ರೆ ನಮ್ಮ ಬಿರಿಯಾನಿ ರೆಡಿಯಾಗುತ್ತೆ. ಬಿರಿಯಾನಿ ರೆಡಿಯಾಗಿದೆ. ಪ್ರೆಷರ್ ಕುಕ್ಕರಲ್ಲಿ ಸಿಂಪಲ್ಲಾಗಿ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡಿದ್ದೀರಾ. ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.